ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಥಮ ಕಿರುಪರೀಕ್ಷೆಗೆ ಸಂಬಂಧಿಸಿದ 2 ಅಂಕದ ಪ್ರಶ್ನೆಗಳನ್ನು ಉತ್ತರಗಳ ಸಮೇತ ನೀಡಲಾಗಿದೆ. ಎಲ್ಲ ಪ್ರಶ್ನೆಗಳನ್ನು ಈ ಒಂದೇ ವಿಡಿಯೋದಲ್ಲಿ ನೀವು ಕಲಿಯಬಹುದಾಗಿದೆ. ಈಗ ಪ್ರಶ್ನೆಗಳನ್ನು ನೋಡೋಣ. ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಯಾವ ರೀತಿ ಕಾಣುತ್ತಿತ್ತು? ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಅರ್ಧ ಮುಚ್ಚಿದ ಕಣ್ಣುಗಳು, ಅರಳಿದ ಮುಖ, ಕಡಿದು ಹೋದ ಕೈಗಳು, ಕಚ್ಚಿದ ಮುಖ, ಬಾಣಗಳಿಂದ ದೇಹವೆಲ್ಲ ಜರ್ಜರಿತವಾಗಿ ರಕ್ತದ ಸಮುದ್ರದಲ್ಲಿ ಬಿದ್ದಿತ್ತು. ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕಾಲುಗಳನ್ನು ಚಕ್ರಕ್ಕೆ ಹೋಲಿಸಲಾಗಿದೆ. ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಲಾಗಿದೆ. ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು? ಕಣ್ಣಿಗೆ ಶೃಂಗಾರ ಗುರು ಹಿರಿಯರನ್ನು ನೋಡಿಕೊಳ್ಳುವುದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳನ್ನು ಕೇಳುವುದೇ ಆಗಿದೆ. ತನು ಮನ ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ? ದೇಹದ ಮೇಲಿನ ಆಸೆಯನ್ನು ಗೆಲ್ಲಬೇಕಾದರೆ ಗುರುಗಳು ಹೇಳಿದ ದಾರಿಯಲ್ಲಿ ನಡೆಯಬೇಕು. ಮನವನ್ನು ಗೆಲ್ಲಬೇಕಾದರೆ ಲಿಂಗವನ್ನು ಪೂಜಿಸಬೇಕು. ಹಣದ ಮೇಲಿನ ಆಸೆಯನ್ನು ಗೆಲ್ಲಬೇಕಾದರೆ ಜಂಗಮರು ತೋರಿದ ದಾರಿಯಲ್ಲಿ ನಡೆಯಬೇಕು. ಕಾವೇರಿ ನದಿಯ ಮಹಿಮೆ ಎಂತಹದು? ಕಾವೇರಿ ನದಿಯು ಚೋಳ ದೇಶದಲ್ಲಿ ಹರಿಯುತ್ತಿತ್ತು. ಕಾವೇರಿ ನದಿಯು ಎಲ್ಲರ ಪಾಪಗಳನ್ನು ತೊಳೆಯುತ್ತಿದ್ದಳು. ಕಾವೇರಿ ನದಿಯು ಎಲ್ಲ ಸಸ್ಯಾವಳಿಗಳನ್ನು ಪೋಷಿಸುತ್ತಿದ್ದಳು. ಭೂಮಿಯ ಮೇಲೆ ಅಮೃತ ಹರಿದಂತೆ ಕಾವೇರಿ ನದಿಯು ಹರಿಯುತ್ತಿತ್ತು. ಚೆನ್ನಯ್ಯನ ಗುಪ್ತಭಕ್ತಿ ಯಾವ ರೀತಿಯದು? ಎಳ್ಳಿನ ಒಳಗಿರುವ ಎಣ್ಣೆಯಂತೆ, ಮರದ ಒಳಗಿರುವ ಬೆಂಕಿಯಂತೆ, ನೆಲದ ಒಳಗಿರುವ ನಿಧಿಯಂತೆ ಮಾದರ ಚೆನ್ನನು ಶಿವನನ್ನು ಗುಪ್ತವಾಗಿ ಪೂಜಿಸುತ್ತಿದ್ದನು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ನಮ್ಮ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ವೈದ್ಯಾಧಿಕಾರಿಗೆ ಹುಡುಗ ಸುಮಾರು ಎತ್ತರದ, ನರಪೇತಾಳ, ಅಗಲ ಕಿವಿಗಳ, ಹೊಟ್ಟೆ ಡುಬ್ಬನಂತೆ ಕಂಡನು. ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆರಿಗೆ ಹೇಗೆ ಕಾಣಿಸುತ್ತದೆ? ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಗೆ ಉರಿಯುವ ಕಣ್ಣುಗಳು, ಹೊಳೆಯುವ ಹಲ್ಲುಗಳು, ಎತ್ತಿನ ಹಾಗೆ 2 ಕೊಂಬುಗಳು ಇದ್ದಂತೆ ಕಾಣಿಸುತ್ತವೆ. ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆಪಡುತ್ತಾನೆ? ದುರ್ಯೋಧನನು ತನ್ನ ಮಗನ ಶವವನ್ನು ಕಂಡು ತಂದೆಗೆ ಜಲಾಂಜಲಿಯನ್ನು ನೀಡುವುದು ಮಗನ ಕೆಲಸ. ಆದರೆ ಇಲ್ಲಿ ತಂದೆಯೇ ಮಗನಿಗೆ ಜಲಾಂಜಲಿ ನೀಡುವಂತಾಯಿತು. ನೀನು ಹೀಗೆ ಕ್ರಮವನ್ನು ತಪ್ಪಿಸುವುದು ಸರಿಯೇ ಎಂದು ದುರ್ಯೋಧನನು ವ್ಯಥೆಪಡುತ್ತಾನೆ. ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ. ಅಲ್ಲಮ್ಮ ಹಸಿದು ಬಂದವರಿಗೆ 1 ತುತ್ತು ಅನ್ನವನ್ನು ನೀಡುತ್ತೇನೆ, ಬಾಯಾರಿ ಬಂದವರಿಗೆ ಕುಡಿಯಲು ನೀರನ್ನು ನೀಡುತ್ತೇನೆ, ಆದ್ದರಿಂದ ನಾನೇ ದೇವರು ಎಂದು ಅಲ್ಲಮ್ಮನು ಹೇಳುತ್ತಾನೆ. ಕೈದು ಕಾಳೂರಗಳಿಗೆ ಏನೇನೂ ಇರುವುದಿಲ್ಲ, ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ, ಹಾವಿನ ಹಲ್ಲಿನಲ್ಲಿ ಅಮೃತ ಬರಲು ಸಾಧ್ಯವಿಲ್ಲ. ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತದೆ? ರತ್ನದ ಸಂಕೋಲೆಯಿಂದ ಬಂಧಿಸಿದರೂ ಅದು ಬಂಧನವೇ ಆಗಿರುತ್ತದೆ. ಮುತ್ತಿನ ಬಲೆಯಿಂದ ಬಂಧಿಸಿದರೆ ಆ ಬಂಧನದಿಂದ ಹೊರಬರಲು ಸಾಧ್ಯವಿಲ್ಲ. ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ನಿಂಗಮ್ಮನ ಗಂಡ ಸಾಹುಕಾರರ ಮನೆಯಲ್ಲಿ ಸೇಂದಿ ಇಳಿಸಲು ಹೋಗಿ ಮರದಿಂದ ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ. ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ? ಹುಡುಗ ಧೈರ್ಯವಾಗಿ ನನ್ನ ಹೆಸರು ದೇವರ ಸತ್ಯವಾಗಲು ಮಹಾತ್ಮ ಗಾಂಧಿ ಎಂದು ಹೇಳಿದ ಮಾತಿಗೆ ವೈದ್ಯಾಧಿಕಾರಿಯು ಬೆಪ್ಪಾಗಿ ಹೋಗುತ್ತಾನೆ. ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ರಾಗಿಯಲ್ಲಿ ಹೃದಯದ ಬೇನೆ ಮತ್ತು ಕ್ಯಾನ್ಸರ್ ರೋಗವನ್ನು ತಡೆಯಬಲ್ಲ ಗುಣವಿದೆ. ರಾಗಿ ಬೀಸುವ ಕಲ್ಲನ್ನು ಕುರಿತ ಜನಪದ ಹೆಣ್ಣುಮಗಳ ಪ್ರಾರ್ಥನೆ ಯಾವುದು? ರಾಗಿ ಬೀಸುವ ಕಲ್ಲನ್ನು ಕುರಿತು ಜನಪದ ಹೆಣ್ಣುಮಗಳು ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಎಂದು ಪ್ರಾರ್ಥಿಸುತ್ತಾಳೆ. ಸೈತಾನನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸಲು ಕಾರಣವೇನು? ಸೈತಾನನು ಬೋಳೇಶಂಕರ ಮತ್ತು ಅವನ ಅಣ್ಣಂದಿರ ನಡುವೆ ಜಗಳ ಉಂಟು ಮಾಡಿ ಅವರನ್ನು ನರಕಕ್ಕೆ ಕರೆತರಲು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ದುಶಾಸನ ಅಣ್ಣನಿಗೆ ತೋರಿದ ವಿನಯಶೀಲತೆ ಯಾವುದು? ತಾಯಿಯ ಹಾಲನ್ನು ಮೊದಲು ನಾನು ಕುಡಿದೆ, ನಂತರ ನೀನು ಕುಡಿದೆ.
ಸೋಮರಸವನ್ನು, ರುಚಿಕರ ಆಹಾರವನ್ನು ಮೊದಲು ನಾನು ಸೇವಿಸಿದೆ, ನಂತರ ನೀನು ಸೇವಿಸಿದೆ. ಹೀಗೆ ಚಿಕ್ಕಂದಿನಿಂದ ಎಲ್ಲಿಯೂ ಕೂಡ ನೀನು ವಿನಯವನ್ನು ತಪ್ಪಿಸಲಿಲ್ಲ, ಆದರೆ ಸಾವಿನಲ್ಲಿ ಮಾತ್ರ ತಪ್ಪಿಸಿದೆ ಎಂದು ದುರ್ಯೋಧನನು ಹೇಳುತ್ತಾನೆ. ಲೋಕ ಮತ್ತು ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು? ಲೋಕದ ಎಲ್ಲ ಚಟುವಟಿಕೆಗಳಿಗೆ ಸೂರ್ಯ ಕಾರಣನಾಗಿದ್ದಾನೆ. ಅದೇ ರೀತಿ ಕರ್ಣಗಳ ಎಲ್ಲ ಚಟುವಟಿಕೆಗೆ ನಮ್ಮ ಮನಸ್ಸೇ ಕಾರಣವಾಗಿದೆ. ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು? ಕುದಿಯುವ ನೀರಿಗೆ ರಾಗಿಯ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆ ಕಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭವಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ. ಗಂಟಾಗದಂತೆ ಪೆಡಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು. ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿಡಲು ಪ್ರಯತ್ನಿಸಿದ. ಊರಿಗೆ ಬಂದ ಕರಿಸಿದ್ದೇಗೌಡ ತನ್ನ ಮಗಳ ಹಾಗೂ ಮೊಮ್ಮಗಳ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದ. ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಜೊತೆಯಲ್ಲಿ ಕಾಲುಗಳು ಊದಿಕೊಂಡಿವೆ, ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಎಂದು ಹೇಳುತ್ತಾನೆ. ಸಾಹುಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದನು? ದುಡ್ಡಿರುವ ಪೆಟ್ಟಿಗೆ ಆಭರಣ ಸಾಹುಕಾರ ಕಾಮಣ್ಣನಿಗೆ, ಗದ್ದೆ ತೋಟ ಹೊಲ ಸರದಾರ ಸೋಮಣ್ಣನಿಗೆ, ನದಿ ಹತ್ತಿರ ಇರುವ ಕಲ್ಲು ಮುಳ್ಳು ತುಂಬಿದ ಜಾಗವನ್ನು ಬೋಳೆಶಂಕರನಿಗೆ ನೀಡುತ್ತಾರೆ. ಕರ್ಣನ ಜನ್ಮರಹಸ್ಯವನ್ನು ಯಾರು ಯಾರು ಅರಿತಿದ್ದರು? ಕರ್ಣನ ಜನ್ಮರಹಸ್ಯವನ್ನು ದುರ್ಯೋಧನ, ಕುಂತಿ, ಕೃಷ್ಣ, ಸಹದೇವ ಮತ್ತು ಸೂರ್ಯದೇವ ಅರಿತಿದ್ದರು. ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ? ದುರ್ಯೋಧನನು ಕರ್ಣನ ದಾನಗುಣದ ಬಗ್ಗೆ ಹೇಳುತ್ತಾ, ಹರಿಯು ಬಂದು ರಕ್ಷಾ ಕವಚವನ್ನು ಕೇಳಿದಾಗ ನೀನು ಹೆದರದೆ ರಕ್ಷಾ ಕವಚವನ್ನು ನೀಡಿದೆ. ಕುಂತಿಯು ಬಂದು ದಿವ್ಯಾಸ್ತ್ರದ ಬಗ್ಗೆ ಮಾತನ್ನು ಕೇಳಿದಾಗ ನೀನು ಹೆದರದೆ ಮಾತನ್ನು ನೀಡಿದೆ. ನಿನ್ನಷ್ಟು ಪರಾಕ್ರಮಿ ಯಾರೂ ಇಲ್ಲ ಎಂದು ಹೇಳುತ್ತಾನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾರನ್ನು ಕಂಡರೆ ಅಲ್ಲಮ್ಮ ನಾಚುವೆನೆಂದು ಹೇಳುತ್ತಾನೆ? ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದರೆ ಆ ಕಲ್ಲು ಲಿಂಗವಾಗುವುದಿಲ್ಲ, ಆ ಮೆಳೆ ಭಕ್ತನಾಗುವುದಿಲ್ಲ, ಇಟ್ಟಾತ ಗುರುವಾಗುವುದಿಲ್ಲ. ಇಂಥವರನ್ನು ಕಂಡರೆ ನಾಚಿಕೆಯಾಗುತ್ತದೆ ಎಂದು ಅಲ್ಲಮ್ಮನು ಹೇಳುತ್ತಾನೆ. ತಗಹು ಸೂತಕಗಳು ಯಾವುದು? ನೇಮವೆಂಬುದು ತಗಹು, ಶೀಲವೆಂಬುದು ಸೂತಕವಾಗಿದೆ. ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯನು ಸಿಂಗರಿಸುತ್ತಿದ್ದನು? ಶಿವಲಿಂಗವನ್ನು ಚೆನ್ನಯ್ಯನು ಮೊಲ್ಲೆ, ಮಲ್ಲಿಗೆ, ಸಂಪಿಗೆ, ಮರುಗ, ದವನ, ಪಚ್ಚೆ, ಸುರಗಿ, ಸುರಹೊನ್ನೆ ಮೊದಲಾದ ಹೂಗಳಿಂದ ಅಲಂಕರಿಸುತ್ತಿದ್ದನು. ಚೋಳರಾಜನು ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಅವನ ಪ್ರತಿಕ್ರಿಯೆ ಏನು? ಚೋಳರಾಜನು ಚೆನ್ನಯ್ಯನ ಪಾದಗಳನ್ನು ಹಿಡಿದಾಗ ಮಾದರ ಚೆನ್ನನು, ಏನಯ್ಯ ರಾಜನೇ, ನೀನು ಹೀಗೆ ಮಾಡುವುದು ಸರಿಯೇ? ಸೂರ್ಯವಂಶದ ರಾಜನೇ, ನೀನು ಹೀಗೆ ಮಾಡುವುದು ಸರಿಯೇ? ನನ್ನ ಕುಲವನ್ನು ನೋಡದೆ ನೀನು ಇಲ್ಲಿಗೆ ಬರುವುದು ಸರಿಯೇ ಎಂದು ಪ್ರಶ್ನಿಸುತ್ತಾನೆ. ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು? ಶಿವನು ಚೆನ್ನಯ್ಯನನ್ನು, ನಾನು ನಿನ್ನ ವಿಷಯವನ್ನು ಚೋಳರಾಜನಿಗೆ ಹೇಳಿದರೆ ಇಷ್ಟು ಕೋಪವೇಕೆ? ಆತುರ ಬೇಡ, ಸಮಾಧಾನ ಮಾಡು ಎಂದು ಸಮಾಧಾನಪಡಿಸಿದನು. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದನು? ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ, ಇವನನ್ನು ಚೆನ್ನಾಗಿ ನೋಡಿದೆ, ಇವನ ಕೈಕಾಲು ಸಣ್ಣ, ಹೊಟ್ಟೆ ದಪ್ಪ, ಆದರೆ ಕಿವಿಗಳು ಮಾತ್ರ ಗಾಂಧಿ ಕಿವಿಯಂತೆ ಇವೆ ಎಂದು ಕುಚೇಷ್ಟೆಯನ್ನು ಮಾಡಿದನು. ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು? ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಗೋಡೆಗೆ ಎಸೆದರೆ ಪುಟಿಯುವ ಚೆಂಡಿನಂಥ ಗಟ್ಟಿ ಮುದ್ದೆ ಇರಬೇಕು. ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು? ಮುದ್ದೆಯ ಬಣ್ಣ ಮೈಬಣ್ಣ ಕಂದಿಸುತ್ತದೆ ಎನ್ನುವುದು ಕೋಮಲಾಂಗಿಯರಿಗೆ ಇರುವ ಹೆದರಿಕೆಯಾಗಿದೆ. ನಿಮಗೆಲ್ಲರಿಗೂ ಮುಂಬರುವ ಪರೀಕ್ಷೆಗೆ ಶುಭವನ್ನು ಕೋರುತ್ತೇನೆ. ಧನ್ಯವಾದಗಳು.